ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಹರ್ಷಿತಾ. ನಿನ್ನೆ ನಿಮಗೆ ಅಪರಿಚಿತ ಟೀ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತು ನಿಮಗೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡುವಂತಹ ಒಂದು ಹೆಲ್ತಿ ಡ್ರಿಂಕ್ ಜ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ನಾನೀಗ ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಹಚ್ಕೊಂಡಿದ್ದೇನೆ. ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಇದಕ್ಕೆ ಏನೇನು ಹಾಕಬೇಕು, ಕೆಲವರು ಪ್ಯೂರ್ ಬರೀ ಬೆಟ್ಟದ ನೆಲ್ಲಿಕಾಯಿ ಹಾಕೇನೆ ಬರೀ ರುಬ್ಬಿಕೊಂಡು ಬಿಸಿನೀರಲ್ಲಿ ಕುಡಿತಾರೆ. ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೀನಿ, ಏಕೆಂದರೆ ಡೈಜೆಷನ್ಗೆ ಹೊಟ್ಟೆಗೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ. ದೆನ್ ಇದಕ್ಕೆ ಸ್ವಲ್ಪ ಮೆಣಸು ಹಾಕ್ತೀನಿ, ಏಕೆಂದರೆ ಇದು ಕಫ ಕೆಮ್ಮು ಈ ಥರ ಯಾವುದೇ ರೀತಿ ಇದ್ರೂ ಅದು ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಉಪ್ಪು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಕೆಲವರಿಗೆ BP ಇರೋರು ಬೇಡ, ಇಲ್ಲ ಅಂದರೆ ನೀವು ಹಾಕ್ಕೊಂಡು ಇದೊಂದು ಡ್ರಿಂಕ್ನ ಹೆಲ್ತಿ ಡ್ರಿಂಕ್ನ ಮಾಡಿಕೊಂಡು ಕುಡಿಬೋದು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈಗ ಮಿಕ್ಸಿ ಮಾಡ್ಕೊಬರೋಣ. ನಾನೀಗ ಇದನ್ನು ರುಬ್ಬಿದ್ದೀನಿ, ಈ ರೀತಿಯಾಗಿದೆ. ಇದನ್ನು ಸೋಸ್ಕೊಳ್ಳೋಣ. ಏನು ಅಂದರೆ ಇದು ನೀವು ಸೋಸ್ಕೊಂಡ್ಮೇಲೆ ಇದನ್ನು ಚಟ್ನಿ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಕಾಯಿ ಹಾಕಿ, ಮೆಣಸಿನ್ಕಾಯಿ ಹಾಕಿ ನೀವು ಮಾಮೂಲಿ ಚಟ್ನಿ ಹೇಗೆ ಮಾಡ್ತೀರಾ ಅದು ಕೂಡ ಯೂಸ್ ಆಗುತ್ತೆ, ಆಮ್ಲ ಚಟ್ನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಇದ್ರ ಹೆಲ್ತ್ ಬೆನಿಫಿಟ್ಸ್ ಬಂದು ಕೆಲವರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೆ, ಆತಂಕಕ್ಕೆ ಇದು ಯೂಸ್ ಆಗುತ್ತೆ. ದೆನ್ ಸ್ಕಿನ್ ಡಿಸೀಸ್ ಆಗಿರ್ಬೋದು, ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕಂತೂ ತುಂಬಾ ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಕೆಲವ್ರಿಗೆ ಶುಗರ್ ಇರೋರು ಕೂಡ ಕುಡಿತಾರೆ ಇದನ್ನು. ದೆನ್ ತುಂಬ ಒಂದು ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂತಹ ಒಂದು ಆಮ್ಲ ಜ್ಯೂಸ್ ಇದು. ರೆಗ್ಯುಲರಾಗಿ ಸುಮಾರು ವರ್ಷದಿಂದ ನಾವು ಕುಡಿತಾ ಇದ್ದೀವಿ. ಯೂಶ್ವಲಿ ಏನು ಅಂದರೆ ಇದು ಮಾಡಿದ ತಕ್ಷಣ ಕುಡಿದ್ರೆ ಒಳ್ಳೆಯದು, ಜಾಸ್ತಿ ಟೈಮ್ ಇಟ್ಟು ಕುಡಿದ್ರೆ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಸಿಗಲ್ಲ. ಏನಕ್ಕೆ ಅಂದರೆ ಒಂಥರ ಒಗ್ರೊಗ್ರು ಆಗೋಗ್ಬಿಡುತ್ತೆ ಕುಡಿಬೇಕಾದ್ರೆ. ದೆನ್ ಅದ್ರದ್ದು ಏನು ವಿಟಮಿನ್ ಇರುತ್ತೆ ಅದು ಕೂಡ ಎಲ್ಲ ಹೊರಟೋಗಿರೋದ್ರಿಂದ ಆಮೇಲೆ ಕುಡಿದ್ರೆ ಯೂಸ್ ಇಲ್ಲ. ಇದು ಅವಾಗ ಮಾಡಿಕೊಂಡು ಅವಾಗ ಕುಡಿದ್ರೆ ಇದ್ರ ಬೆನಿಫಿಟ್ಸ್ ಪಡ್ಕೋಬೋದು. ಈ ಥರ ಆಗುತ್ತೆ. ಇದನ್ನು ಫುಲ್ ಸೋಸ್ಕೊಳ್ಳೋಣ. ಆಮ್ಲ ಜ್ಯೂಸ್ ಇಷ್ಟ ಆಗಿದೆ. ಇಷ್ಟಕ್ಕೆ ನೀವು ಇಬ್ಬರು ಕುಡಿಬೋದು ಇದನ್ನು. ಯೂಶ್ವಲಿ ಇದಕ್ಕೆ ಬಿಸಿನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಹೇರ್ಸಿಗೆ ಒಳ್ಳೆಯದು, ಮೋಷನ್ ಪ್ರಾಬ್ಲಮ್ ಇರೋರ್ಗೆ ಒಳ್ಳೆಯದು, ಶುಗರ್ಗೆ ಒಳ್ಳೆಯದು, ಹಾಗೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಒಳ್ಳೆಯದು, ಲಿವರಿಗೆ. ಇದರಿಂದ ಹಲವಾರು ಬೆನಿಫಿಟ್ಸ್ ಇದೆ ಆಮ್ಲ ಜ್ಯೂಸಲ್ಲಿ. ನೀವು ರೆಗ್ಯುಲರಾಗಿ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ. ತುಂಬ ವರ್ಷದಿಂದ ನಾವು ಕೂಡ ಕುಡಿತಾ